ನೋಡಿ, ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಹಾಗೆ ಜೆಡಿಎಸ್ ಬಿಗಿಪಟ್ಟು ಹಿಡಿದಿದೆ. ಯಾವಾಗ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಅನೌನ್ಸ್ ಆಯಿತು, ನಾಗೇಂದ್ರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅವತ್ತಿನಿಂದ ಟಿಲ್ ಇವತ್ತಿನವರೆಗೂ ಕೂಡ, ಇವತ್ತೂ ಕೂಡ ಅಷ್ಟೇನೆ, ವಿಧಾನಸಭೆಯಲ್ಲಿ ಅದರ ಜೊತೆಗೆ ತೀವ್ರ ಕೋಲಾಹಲ. ಪ್ರಶ್ನೋತ್ತರ ಅವಧಿ ಆರಂಭ ಆಗ್ತಾ ಇದ್ದಂತೆ ಇವತ್ತು ವಿಧಾನಸಭೆಯಲ್ಲಿ ಪ್ರತಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಒಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೇಬೇಕು, ಅಲ್ಲಿಯವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದ ಮುಖ್ಯ ಆರೋಪ ಎದುರಿಸ್ತಾ ಇರೋದು ಬಳ್ಳಾರಿ ಗ್ರಾಮಾಂತರ ಶಾಸಕರು ಸಚಿವರೂ ಆದಂತಹ ಬಿ ನಾಗೇಂದ್ರ. ಅವರಿಗೆ ಯಾವಾಗ ಮತ್ತೆ ಸಚಿವ ಸ್ಥಾನ ಕೊಟ್ಟರೋ, ಸಂಪುಟಕ್ಕೆ ಯಾವಾಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೇರಿಸ್ಕೊಂಡ್ರೋ, ಆಗಿನಿಂದ ಇವತ್ತಿನವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ನಡೆ ಸಿಕ್ಕಾಪಟ್ಟೆ ಚರ್ಚೆಗೂ ಕೂಡ ಕಾರಣ ಆಗಿದೆ. ಯಾಕೆ? ಈಗ ಆಲ್ರೆಡಿ ಹಗರಣವನ್ನು ಎದುರಿಸ್ತಾ ಇದ್ದಾರೆ, ಆರೋಪ ಮುಕ್ತರಾಗಿಲ್ಲ. ಎಸ್.ಟಿ. ನಾಯಕ ಸಮುದಾಯದ ಪ್ರಭಾವಿ ನಾಯಕರು ನಾಗೇಂದ್ರ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾಗಿರ್ತಾರೆ. ನಿಗಮದಲ್ಲಿ ನಡೆದಿರುವಂತಹ ಅಕ್ರಮಗಳ ಆರೋಪದ ಹಿನ್ನೆಲೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ನೀಡಿರ್ತಾರೆ. ಅದಾದ ಬಳಿಕ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ. ಅದಾಯಿತು, ಸಂಪುಟಕ್ಕೆ ಸೇರ್ಪಡೆಯಾಗಾಯಿತು, ಪ್ರಮಾಣ ವಚನ ಸ್ವೀಕಾರ ಮಾಡಾಯಿತು, ಖಾತೆ ಹಂಚಿಕೆ ಕೂಡ ಆಯಿತು. ಆದರೆ ನಾಗೇಂದ್ರ ಅವರ ಮರು ಸೇರ್ಪಡೆಗೆ ಬಿಜೆಪಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತಷ್ಟು ದಾಳಿ ನಡೆಸೋದಕ್ಕೆ ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ, ಈ ಖಾತೆ ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಇದು ನುಂಗಲಾರದ ತುತ್ತು. ಈ ಕಡೆ ನಾಗೇಂದ್ರ ಅವರನ್ನು ಕೈಬಿಟ್ರೂ ಕಷ್ಟ, ಅವರನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡ್ರೂ ಕಷ್ಟ. ಅಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಾಕೊಂಡು ಕೊನೆಗೆ ಸಾಂಖ್ಯಿಕ ಖಾತೆಯನ್ನು ಕೊಡ್ತಾರೆ. ಆ ಖಾತೆ ಬಗ್ಗೆನೂ ಕೂಡ ನಾಗೇಂದ್ರ ಅವರಿಗೆ ಅಸಮಾಧಾನ ಇದೆ, ಬಟ್ ಬಹಿರಂಗವಾಗಿ ಹೇಳ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಸಚಿವ ಸ್ಥಾನನೇ ಕೊಡಬೇಡಿ ಅಂತ ಒಂದು ಕಡೆ ಪ್ರೊಟೆಸ್ಟ್ಗಳಾಗ್ತಾ ಇದೆ, ತೀವ್ರ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಯಾವುದೋ ಒಂದು ಖಾತೆ ಕೊಟ್ಟಿದ್ದಾರಲ್ಲ, ಸುಮ್ಮನೆ ಇದ್ಬೇಡ ಅಂತಲೂ ನಾಗೇಂದ್ರ ಅವರು ಇದ್ದಾರಾ ಏನೋ ಗೊತ್ತಿಲ್ಲ. ಮತ್ತೊಂದು ಕಡೆ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈ ಬಿಡಬೇಕು, ಅವರ ರಾಜೀನಾಮೆಯನ್ನು ಪಡ್ಕೋಬೇಕು. ಈಗ ಆಲ್ರೆಡಿ ಅಧಿವೇಶನ ಆರಂಭ ಆಗಿದೆ. ಅಧಿವೇಶನದಲ್ಲೂ ಕೂಡ ಇದೇ ವಿಚಾರ ಇವತ್ತು ಕೂಡ ಚರ್ಚೆಯಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ದುರುಪಯೋಗ ಆರೋಪ ಎದುರಿಸ್ತಾ ಇದ್ದಾರೆ ಸಚಿವ ಬಿ ನಾಗೇಂದ್ರ. ಅವರನ್ನ ತಕ್ಷಣದಿಂದ ಸಂಪುಟದಿಂದ ವಜಾಗೊಳಿಸಬೇಕು. ಇವತ್ತು ಕೂಡ ವಿಧಾನಸಭೆಯಲ್ಲಿ ವಿಪಕ್ಷಗಳು ದೊಡ್ಡದಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ, ಹೋರಾಟವನ್ನ ಮಾಡ್ತಾರೆ. ಇವತ್ತು ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಅವಧಿ ಆರಂಭ ಆಗ್ತಾ ಇದ್ದಂತೆ ಪ್ರತಿಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅವರ ಆರೋಪ ಮುಕ್ತರಾಗಿಲ್ಲ, ಅದು ಹೆಂಗೆ ಕೊಟ್ಟಿದ್ದಾರೆ, ಅದು ಹೇಗೆ? ಬಹುಕೋಟಿ ಹಗರಣದಲ್ಲಿ ಸಿಲುಕಾಕೊಂಡು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಂಥವರು ರಾಜೀನಾಮೆಯನ್ನು ಕೊಟ್ಟು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಕೆಲವೊಂದಿಷ್ಟು ತಿಂಗಳುಗಳ ಕಾಲ ಇದ್ದು ಅಲ್ಲಿ ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಇನ್ನೂ ಆ ಹಗರಣದಿಂದ ಅವರು ಹೊರಗಡೆ ಬಂದಿಲ್ಲ, ದೋಷಮುಕ್ತರಾಗಿಲ್ಲ. ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಅವರ ಸಂಪುಟದಲ್ಲಿ 2ನೇ ಲಿಸ್ಟಲ್ಲಿ ಇವರ ಹೆಸರು. ಹೆಂಗಿದು? ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು, ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಇವತ್ತು ವಿಧಾನಸಭೆಯಲ್ಲಿ. ಭ್ರಷ್ಟ ಸಚಿವರೊಂದಿಗೆ ಪ್ರಶ್ನೋತ್ತರ ಅವಧಿಯಲ್ಲಿ ಹೇಗೆ ಭಾಗವಹಿಸಬೇಕು, ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯ ಮಾಡ್ತಾರೆ ಆರ್ ಅಶೋಕ್. ಅವರನ್ನು ವಜಾಗೊಳಿಸಲಿಲ್ಲದೆ ನಾವು ಸದನ ನಡೆಸೋದಕ್ಕೆ ಬಿಡಲ್ಲ, ವಜಾಗೊಳಿಸಲಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅವರನ್ನು ತಕ್ಷಣವೇ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಆಗ್ರಹಿಸ್ತಾರೆ, ವಿಪಕ್ಷ ನಾಯಕ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆಯಲಾಗಿರುತ್ತೆ.
ಈಗ ಅವರನ್ನು ಮತ್ತೆ ಯಾಕೆ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿದೆ? ಪ್ರಶ್ನೋತ್ತರ ಅವಧಿಗೆ ಅವಕಾಶ ನೀಡುವಂತೆ ಸ್ಪೀಕರ್ GS ಪಾಟೀಲ್ ಅವರು ಪದೇ ಪದೇ ವಿನಂತಿಸಿದ್ರು. BJP ಪ್ರತಿಭಟನೆಯನ್ನು ಮಾಡಿ ಘೋಷಣೆಗಳನ್ನು ಕೂಗ್ತಾ ಇದ್ದಂತೆ ಸ್ವಲ್ಪ ಸಮಯದವರೆಗೆ ಇವತ್ತು ಸದನವನ್ನು ಕೂಡ ಮುಂದೂಡಿಕೆ ಮಾಡಲಾಗುತ್ತೆ. ಸದ್ಯ ನಾಗೇಂದ್ರ ಅವರು ಯೋಜನೆ ಮತ್ತು ಅಂಕಿ ಅಂಶ ಸಚಿವರಾಗಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಜುಲೈ 2024ರಲ್ಲಿ ಇಡಿ ಅವರನ್ನು ಬಂಧಿಸಿರುತ್ತೆ. ಅದೇ ವರ್ಷ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಒಂದು ಮೂರುವರೆ ತಿಂಗಳುಗಳ ಕಾಲ ಅಂದರೆ ಅಕ್ಟೋಬರಲ್ಲಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬಳ್ಳಾರಿಯ ಶಾಸಕರಿಗೆ ಜಾಮೀನನ್ನು ಕೊಟ್ಟಿರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಮತ್ತು CBI ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರಿದೆ. ಒಟ್ಟಿನಲ್ಲಿ ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ಮುಂದಿಟ್ಕೊಂಡು BJP ಹಾಗೆ JDS ಕಾಂಗ್ರೆಸ್ ನಡುವೆ ವಾಕ್ಸಮರ ತೀವ್ರಗೊಂಡಿದೆ. ಮುಂದಿನ ದಿನದಲ್ಲಿ ಇದೇ ವಿಚಾರ ಅಧಿವೇಶನದಲ್ಲಿ ಮತ್ತಷ್ಟು ಕಾವು ಪಡೆಯುವ ಸಾಧ್ಯತೆ ಇದೆ. ಈ ಆಕ್ರೋಶಕ್ಕೆ, ಈ ಹೋರಾಟಕ್ಕೆ ಮಣಿದು ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ತಾರಾ DK ಶಿವಕುಮಾರ್ ಅವರು ಅಥವಾ ಇಲ್ವಾ? ಯಾಕಂದರೆ DK ಶಿವಕುಮಾರ್ ಅವರೇ ಸಾಕಷ್ಟು ಬಾರಿ ಸಮರ್ಥಿಸ್ಕೊಂಡಿದ್ದಾರೆ. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಯಾರ ಮೇಲಿಲ್ಲ ರೀ ಕೇಸು, ನನ್ನ ಮೇಲಿಲ್ವಾ ಅಂತ ಹೇಳಿ ಅವರನ್ನೇ ಅವರು ಉದಾಹರಣೆ ಕೊಟ್ಕೊಂಡು ಕೂಡ ಮಾತಾಡಿದ್ದಾರೆ. ಸೊ ಇದು ಎಲ್ಲಿಗೆ ಹೋಗಿ ಬಂದು ಮುಟ್ಟುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಕಾದು ನೋಡಬೇಕು.